ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ ತಾಲೂಕಿನ ಟಿ ಕೆಂಪನಹಳ್ಳಿ ಎಂಬ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಬಸವೇಶ್ವರ ಸ್ವಾಮಿಯ ನೂತನ ವಿಗ್ರಹ ಮತ್ತು ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ ಹಲವಾರು ಸ್ವಾಮೀಜಿಗಳು ಬಂದು ಭಾಗವಹಿಸಿದ್ದಾರೆ. ಬೃಹತಾಕಾರದ ಬಸವೇಶ್ವರನ ವಿಗ್ರಹವನ್ನ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಸಂಬಂಧ ಇಲ್ಲಿನ ದಾನಿಗಳು ಏನು ಹೇಳ್ತಾರೆ ಎಂಬುದನ್ನ ಕೇಳೋಣ. ವೀರಭದ್ರ ಸ್ವಾಮಿ ಇದನ್ನು ಕೊಂಡವನ್ನು ಮಾಡೋಕ್ಕೆ ಜಾಗ ಇಲ್ಲದೆ ಇರೋದ್ರಿಂದ ಈ 3-4 ವರ್ಷದಿಂದ ಕೊಂಡವನ್ನು ಇಲ್ಲೇ ಮಾಡ್ತಾಯಿದ್ದೀವಿ. ಅದಕ್ಕೆ ಬರೀ ಇಲ್ಲಿ ಕೊಂಡ ಇದು ಪೂಜಾರ ಐನೂರುಗಳು ಅಲ್ಲಿಗೆ ಓಡೋಗಬೇಕಾಗಿತ್ತು. ಇಲ್ಲಿ ಉತ್ಸವ ಮಾಡೋಕ್ಕೆ ದೇವ್ರ ಕುಂಡ್ರಿಸೋಕ್ಕೆ ಜಾಗ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಸವಣ್ಣನವನ್ನು ಸ್ಥಾಪನೆಯನ್ನು ಮಾಡಿ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇಲ್ಲಿ ಬಸವಣ್ಣನ ಸ್ಥಾಪನೆಯನ್ನು ಮಾಡಿದ್ದಾರೆ. ಇದು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳಲ್ಲೂ ಕೂಡ ಸಹಾಯವನ್ನು ಮಾಡಿ ಸರ್ಕಾರದ ಅನುಮತಿಯನ್ನು ಕೂಡ ಪಡ್ಕೊಂಡು ಈ ಜಾಗದಲ್ಲಿ ಬಸವಣ್ಣನ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಸಿದ್ಧಲಿಂಗ ಸ್ವಾಮಿಗಳು ಪ್ರತಿಷ್ಠಾಪನೆಯನ್ನು ಮಾಡಿ ಹೊರಟಿದ್ದಾರೆ. ಅದೇ ರೀತಿ ಇನ್ನು ಉಳಿದ 9 ಮಠದ ಸ್ವಾಮಿಗಳು ಕೂಡ ಒಂದೊಂದಾಗಿ ಒಬ್ಬೊಬ್ಬರಾಗಿ ಬಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಜನಗಳಿಗೆ ಆಶೀರ್ವಾದವನ್ನು ಮಾಡಿ ಹೋಗ್ತಾ ಇದ್ದಾರೆ. ಹೇಳಿದ್ರಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಈ ದೇವಾಲಯ ನಿರ್ಮಾಣ ಮಾಡೋದಕ್ಕೆ ಅಂತ ಸಹಕಾರ ಮಾಡಿದ್ರು. ಇಲ್ಲಿಗೆ ಬಂದ ಸಾವಿರಾರು ಜನಕ್ಕೆ ಅನ್ನದಾನದ ವ್ಯವಸ್ಥೆ ಇತ್ತು. ಬೆಳಗ್ಗೆಯಿಂದಲೂ ಕೂಡ ದೇವಾಲಯದಲ್ಲಿ ರುದ್ರಾಭಿಷೇಕ ಸೇರಿದಂತೆ ಹಲವಾರು ಪೂಜೆಗಳು ನಡೆದವು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಭದ್ರಗಿರಿ ಶ್ರೀಗಳು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ಮೂಲ ಬಸವರಾಜ್ ಮಾಸ್ಟ್ರು ಹಾಗೂ ಅವ್ರ ತಂಡದವರು, ಗ್ರಾಮದವರು ಎಲ್ಲರೂ ಸೇರಿ ಈ ಬಸವಣ್ಣನ ಮಹಾ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಭಾಳ ಸಂತೋಷ ಆಯಿತು ನೋಡಿ. ಇದನ್ನೆಲ್ಲ ಊರಲ್ಲಿ ಇದೊಂದು ಒಗ್ಗಟ್ಟು ಸದಾ ಯಾವಾಗಲೂ ಹೀಗೆ ಇದ್ಕೊಂಡು ಮಾಡ್ಕೊಂಡು ಹೋಗಲಿ ಅಂತೇಳಿ ಹೇಳ್ತಾ ಭಾಳ ಖುಷಿಯಾಗಿದೆ. ಭಾಳ ಬೃಹದಾಕಾರವಾಗಿದೆ ಬಸವಣ್ಣ. ಎಲ್ಲ ಪೂಜ್ಯರು ಬಂದು ಆಶೀರ್ವಾದ ಮಾಡಿದ್ದಾರೆ. ವೀರಭದ್ರೇಶ್ವರ ಭದ್ರಕಾಳಮ್ಮನವರು ಹಾಗೂ ಕ್ಷೇತ್ರದ ಬಸವೇಶ್ವರರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿ. ಹೌದು, ಗುರುಗಳು ಹೇಳೋ ರೀತಿ ಎಲ್ಲರಿಂದಲೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತ ಕೆಲವರಿಗೆ ಭಗವಂತ ಶಕ್ತಿ ಹಾಗೂ ಕರುಣೆ ಕೊಟ್ಟಿರ್ತಾನೆ. ಹಾಗಾಗಿ ಈ ಗ್ರಾಮದ ಹಲವಾರು ಕೆಲಸಗಳಿಗೆ ತನ್ನನ್ನು ತೊಡಗಿಸ್ಕೊಳ್ತಾ ಇರೋ ಈ ಮುಖಂಡರು ಹಾಗೂ ಶಿಕ್ಷಕರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ. ನಮ್ಮ ವೀರಭದ್ರ ಸ್ವಾಮಿ ನೂತನ ದೇವಾಲಯ ಪ್ರತಿಷ್ಠಾಪನೆಯಾಗಿ 7 ವರ್ಷ ತುಂಬಿ 8ನೇ ವರ್ಷಕ್ಕೆ ಬಂತು. ವೀರಭದ್ರ ಸ್ವಾಮಿ ದೇವಾಲಯಕ್ಕೆ ಕೊಂಡಾಬಂಡಿ ಮಾಡೋಕ್ಕೆ ಯಾವುದೇ ರೀತಿಯ ಸ್ಥಳ ಇರಲಿಲ್ಲ. ಆ ಸ್ಥಳನ ಇಲ್ಲಿ ನಾವು ನೂತನ ದೇವಾಲಯ ಆದಮೇಲೆ ಈ ಸ್ಥಳವನ್ನು ಉಪಯೋಗಿಸ್ಕೊಂಡು ನಾವು ವೀರಭದ್ರ ಸ್ವಾಮಿಯ ಕೊಂಡೋತ್ಸವವನ್ನು ಇಲ್ಲೇ ಮಾಡ್ತಾಯಿದ್ದೋ. ಆ ಕೊಂಡೋತ್ಸವವನ್ನು ಬರೀ ಬಯಲಿನಲ್ಲಿ ಮಾಡಿಕೊಂಡು ದೇವಾಲಯಕ್ಕೆ ತೆರಳಬೇಕಾಗಿತ್ತು. ದೇವಾಲಯದಲ್ಲಿ ಯಾವುದೇ ರೀತಿಯ ವೀರಭದ್ರಪ್ಪನವ್ರಿಗೆ ಜಾಗ ಇಲ್ಲದೆ ಹೋಗಿರೋದ್ರಿಂದ ಇದು 1 ಎಕರೆ 22 ಕುಂಟೆ ಶ್ರೀ ಗೌರ್ಮೆಂಟು ಜಮೀನಿತ್ತು. ಈ ನಾವು ತಹಸೀಲ್ದಾರ್ನವ್ರನ್ನ ಮತ್ತು ಎಲ್ಲ ರೆವಿನ್ಯೂ ಇಲಾಖೆದವ್ರನ್ನ ಭೇಟಿ ಮಾಡಿ ಅವರ ಅನುಮತಿಯನ್ನು ತಗೊಂಡು ಈ ಒಂದು 1 ಎಕರೆ 22 ಕುಂಟೆ ಜಮೀನನ್ನು ನಾವು ಅಭಿವೃದ್ಧಿ ಮಾಡಿ ಇಲ್ಲಿ ನೂತನ ಬಸವೇಶ್ವರ ದೇವಾಲಯವನ್ನು ಇಲ್ಲಿ ನಾವು ನಿರ್ಮಾಣವನ್ನು ಮಾಡಿದ್ದೀವಿ. ಈ ನೂತನ ಬಸವೇಶ್ವರ ದೇವಾಲಯಕ್ಕೆ ಪರಮಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಕಾಲಕ್ಕೆ ಬಂದು 10 ಗಂಟೆಗೆ ಬಂದು ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ದೇವರ ಒಂದು ದರ್ಶನವನ್ನು ಪಡೆದು ವೀರಭದ್ರ ಸ್ವಾಮಿ ದರ್ಶನ ಮತ್ತು ಬಸವೇಶ್ವರ ಸ್ವಾಮಿ ದರ್ಶನವನ್ನು ಪಡೆದು ಎಲ್ಲ ನಮ್ಮ ಗ್ರಾಮಸ್ಥರಿಗೆ ಹಿತವಚನಗಳನ್ನು ಹೇಳಿ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಒಂದು ಹೊಸ ಕೆಲಸಗಳನ್ನು ದೇವಾಲಯದ ಕೆಲಸಗಳನ್ನು ಮಾಡಿ ಅಂತ ನಮಗೆಲ್ಲ ಮಾರ್ಗದರ್ಶನ ಒಂದು ಕೊಟ್ಟು ಅವರು ಸುಮಾರು 1 ಗಂಟೆಗಳ ಕಾಲ ಹಿತವಚನಗಳ ಹೇಳಿ ಅವರ ಒಂದು ಆಗಮನವನ್ನು ತೆರಳುಗೊಳಿಸಿದರು. ಅದೇ ರೀತಿ ಇನ್ನು ಉಳಿಕೆ 10 ಮಠಾಧಿಪತಿಗಳು ಸಕಾಲಕ್ಕೆ ಬಂದು ಒಬ್ಬೊಬ್ಬರೇ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಸಮಯಕ್ಕೆ ತಕ್ಕಂತೆ ಬಂದು ನಮ್ಮ ಗ್ರಾಮಸ್ಥರಿಗಳ ತಿಳುವಳಿಕೆಯನ್ನು ಹೇಳಿ ನೀವು ಅಭಿವೃದ್ಧಿ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಒಮ್ಮನಸ್ಸಿನಿಂದ ಮಾಡಿ ಅಂತ ಹೇಳಿ ಯಾರೂ ಕೂಡ ವೈಮನಸ್ಸು ಮಾಡಬೇಡಿ, ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ ಕುಂಠಿತ ಮಾಡಬೇಡಿ, ನೀವು ಯಾರು ಕಾಲುಗಳನ್ನು ಎಳಿಬೇಡಿ, ಎಲ್ಲರೂ ಸಹಕರಿಸಿ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಅಂತ ಎಲ್ಲ ಮಠಾಧೀಶ್ವರು ಅವರದೇ ಆದಂತಹ ಒಂದು ಮಾತಿನಲ್ಲಿ ನಮ್ಮ ಗ್ರಾಮಸ್ಥರಿಗೆ ತಿಳುವಳಿಕೆಯನ್ನು ಕೊಟ್ಟು ಎಲ್ಲ ರೀತಿಯ ಮಾತುಗಳನ್ನು ಹೇಳಿ ಅವರು ಕೂಡ ಹೊರಟಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮಸ್ಥರು ಈ ಒಂದು ದೇವಾಲಯ ನಿರ್ಮಾಣವಾಗಬೇಕಾದ್ರೆ ಎಲ್ಲರೂ ಅವರ ಶಕ್ತಿಯನ್ನು ಮೀರಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಅಕ್ಕಪಕ್ಕದ ಹಳ್ಳಿಯ ಸಹಕಾರವನ್ನು ಪಡೆದಿದ್ದೇವೆ. ನಾವು ಎಲ್ಲ ಒಮ್ಮನಸ್ಸಿನಿಂದ ನಮ್ಮೂರಿನಲ್ಲಿ ಎಲ್ಲ ಜನಗಳು ಒಮ್ಮನಸ್ಸಿನಿಂದ ಒಗ್ಗೂಡಿ ಈ ನೂತನ ದೇವಾಲಯ ಬಸವೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ ಇವತ್ತು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ.
ಎಲ್ಲರಿಗೂ ಭಾಳ ಸಂತೋಷದ ವಿಚಾರ, ಭಾಳ ಖುಷಿಯಾಗಿ ಸಕಾಲಕ್ಕೆ ಈ ಒಂದು ಕಾರ್ಯಕ್ರಮ ನಡೆದಿದೆ. ಮಳೆರಾಯನ ಒಂದು ಅಡಚಣೆ ಒಂದು ಆಯಿತು, ಅದು ಬಿಟ್ಟರೆ ಇನ್ಯಾವುದೇ ರೀತಿಯ ಅಡಚಣೆ ಆಗದಿಲ್ಲ ಕಾರ್ಯಕ್ರಮ ಸುಲಲಿತವಾಗಿ ನಡೆದಿದೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ಸ್ವಾಮಿಗೆ ಹಬ್ಬ ಹರಿದಿನಗಳು, ವೀರಭದ್ರ ಸ್ವಾಮಿಗೆ ಹಬ್ಬ ಹರಿದಿನಗಳು ಈ ಬಯಲಿನಲ್ಲಿ ನಡಿಬೇಕು ಅಂತ ಹೇಳ್ತಾ ಈ ನನ್ನ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಬಸವೇಶ್ವರ ಸ್ವಾಮಿ ಉದ್ಘಾಟನಾ ಒಂದು ಪ್ರತಿಷ್ಠಾಪನೆಯನ್ನು ಈ ದಿವಸ ಎಲ್ಲರೂ ಸಹ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮುಖ್ಯ ಮೂಲ ಕಾರಣ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಒಂದು ಸರ್ಕಾರಿ ಜಾಗವಾಗಲಿ ಯಾವುದೇ ಆಗಲಿ ಏನೂ ಇರಲಿಲ್ಲ. ಕೊಂಡವನ್ನು ಸಹ ಬೇರೆ ಒಂದು ಖಾಸಗಿಯಾಗಿ ಮಾಡ್ಕೊಂಡು ಬರ್ತಾಯಿದ್ದೋ. ಮತ್ತು ಸುಮಾರು ನಮ್ಮ ತಂದೆ ತಾತಂದಿರ ಕಾಲದಿಂದಲೂ ಸಹ ಈ ಜಾಗವನ್ನು ಕೆಲವರು ಸುಮಾರು ಜನ ಒಂದು 20 ಜನ ಎಲ್ಲರೂ ಜಮೀನುಗಳು ಅವರವರೇ ಆದಂತಹ ಉಳುಮೆ ಸಾಗುವಳಿಯನ್ನು ಮಾಡ್ತಾಯಿದ್ರು. ಸರ್ಕಾರಕ್ಕೆ ಸೇರಿದಂತಹ ಜಾಗ. ಈ ಜಾಗದಲ್ಲಿ ಇಂದು ಒಂದು 2 ವರ್ಷ ಹಿಂದೆ ಸರ್ಕಾರ ಇದನ್ನು ತೆರವುಗೊಳಿಸ್ತು. ಎಲ್ಲರೂ ಸಹ ನೀವು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಅಂತ ಹೇಳಿ ಸರ್ವೆಯನ್ನು ಮಾಡಿ ಅವ್ರನ್ನ ತೆರವು ಮಾಡಿಸಿದಾಗ ಇಂತಹ ಒಂದು ಜಾಗದಲ್ಲಿ ನಾವು ಏನು ಮಾಡೋದು, ನಮ್ಮ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಇಲ್ಲಿ ಕೊಂಡವನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಸಹ ಬಂದು ಈ ಕೊಂಡವನ್ನು ಮಾಡ್ತಾಯಿದ್ವಿ. ಈಗ ಒಂದು 3-4 ವರ್ಷದಿಂದ ಈ ಜಾಗದಲ್ಲಿ ಮತ್ತು ಈ ಒಂದು ಜಾಗವನ್ನು ನಾವೆಲ್ಲರೂ ಸಹ ಸರ್ಕಾರದಿಂದ ನಮ್ಮ ದೇವಸ್ಥಾನಕ್ಕೆ ಒಳಪಡಿಸ್ಕೊಳ್ಳೋ ಒಂದು ಉದ್ದೇಶದಿಂದ ಎಲ್ಲರೂ ಸಹ ಸಹಕಾರ ನೀಡಿ ಇಲ್ಲಿ ಬಸವೇಶ್ವರ ಸ್ವಾಮಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ. ಮತ್ತು ಕೊಂಡವನ್ನು ವೀರಭದ್ರ ಸ್ವಾಮಿ ಕೊಂಡವನ್ನು ಸಹ ನಾವು ಇದೇ ಜಾಗದಲ್ಲಿ ನೆರವೇರಿಸ್ಕೊಂಡು ಬಂದಿದ್ದೀವಿ. ಕೇಳಿದ್ರಲ್ಲ ಸ್ನೇಹಿತರೆ, ಊರ ಪಕ್ಕದಲ್ಲಿ ಸರ್ಕಾರಿ ಭೂಮಿ ಇದೆ ಅಂದರೆ ಅದನ್ನು ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಬೇಕು ಅನ್ನೋ ಜನ ಇರೋ ಸಂದರ್ಭದಲ್ಲಿ ಈ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅಲ್ಲಿ ದೇವಾಲಯ ನಿರ್ಮಾಣ ಮಾಡಿ ದೇವರ ಕಾರ್ಯ ಮತ್ತು ಗ್ರಾಮದ ಕಾರ್ಯಕ್ಕೆ ಆ ಜಾಗವನ್ನು ಬೆಳೆಸ್ತಾ ಇದ್ದಾರೆ. ಹಾಗಾಗಿ ನಾವು ಇವರಿಗೆ ಒಂದು ಲೈಕ್ ನೀಡಲೇಬೇಕಾಗಿದೆ. ಬಂಧುಗಳೇ, ಇಂಥ ಜನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂದರೆ ಈ ವಿಡಿಯೋನ ಹೆಚ್ಚು ನೀವು ಶೇರ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.